ಆಂಬುಲೆನ್ಸ್ ಇದೆ ಅಂತ ಇಲ್ಲೇ ಮಲ್ಗೋಣ ಅಂತ ನಿರ್ಧಾರ ಮಾಡಿದ್ಯಾ? ಜಗಳ ಎಲ್ಲಿ ನಡೆಯುತ್ತೋ ಅಲ್ಲೇ ಇರ್ತಾನೆ ಈ ಕಾದರ್ ಕಂಪ್ನಿ. ಅದೇನ ಈ ಕಾದರ್ ಒಂದ್ ಕಾದರ್ ಯಾರು? ನಾನು. ಮತ್ತೆ ಇನ್ನೊಂದ್ ಕಾದರ್ ನಾನೇ. ಅದೇ ಹೇಗೆ? ಅದೊಂದು ದೊಡ್ಡ ಕತೆ. ನಾನು ಹುಟ್ಟಿದಾಗ ನಮ್ಮ ಅಪ್ಪ ಅಮ್ಮ ಇಬ್ರು ಸಪರೇಟ್ ಆಗ್ಬಿಟ್ರು. ನಮ್ಮಮ್ಮ ನಂಗೆ ಕಾದರ್ ಅಂತ ಹೆಸರಿಟ್ರು. ಅದಿಷ್ಟ ಆಗ್ದ ನಮ್ಮಪ್ಪ ಕೇದಾರ್ ಅಂತ ಕರಿತಿದ್ರು. ಅಪ್ಪನ ಕೇದಾರು ಅಮ್ಮಂಗ್ ಇಷ್ಟ ಆಗ್ಲಿಲ್ಲ, ಅಮ್ಮನ್ ಕಾದರು ಅಪ್ಪಂಗ್ ಇಷ್ಟ ಆಗ್ಲಿಲ್ಲ. ಆದ್ರೆ ನಂಗೆ 2 ಹೆಸರು ಬೇಕು. ಇಬ್ಬರಿಗೂ ಸಂತೋಷ ಪಡಿಸೋದಕ್ಕೆ ನಾನು ಕೈದರ್ ಮತ್ತೆ ಕಾದರ್ 2 ಹೆಸರನ್ನು ಇಟ್ಕೊಂಡೆ. ವೋಟಿಂಗ್ ಲಿಸ್ಟ್ ಅಲ್ಲೂ ಹಂಗೆ ಇದೆ. ಈ ಕತೆ ಕೇಳಿ ತುಂಬಾ ಜನ ಕಣ್ಣೀರ್ ಹಾಕಿದ್ದಾರೆ. ಗೋಪಾಲ, ಮಾಮೂಲಿ ಹಾಕು. ಲೇ ಮಂಜು, ಸಾರ್ಗೊಂದ್ ಚಾಯ್. ಏನಾಯ್ತು? ಪೊಲೀಸ್ ಅಪ್ಪ ಅವ್ರ ಮಕ್ಕದಲ್ಲಿ ಪವರ್ ಕಟ್ ಕಾಣಿಸ್ತಿದೆ. ಓ, ನಾನ್ ಮರ್ತಿದ್ದೆ, ನಾಳೆ ನಿಮ್ ಮಗಳನ್ನ ಮೆಡಿಕಲ್ ಕಾಲೇಜ್ಗೆ ಸೇರ್ಸೋ ದಿನ ಅಲ್ವಾ? ಅವಳನ್ನ ಡಾಕ್ಟರ್ ಓದಿಸಿ ಏನ್ ಮಾಡ್ಬೇಕು? ನಾಳೆ ಮದ್ವೆ ಆಗಿ ಹೋಗೋಳು. ಓದಿದ್ದೆಲ್ಲ ಸಾಕು. ಲಂಚ ತಗೊಂಡು ತಪ್ಪು ದಾರಿಯಲ್ಲಿ ಹೋಗಿ ನನ್ನ ಮಗಳನ್ನ ಓದಿಸೋ ಅವಶ್ಯಕತೆ ಇಲ್ಲ. ನೋಡಿ, ಈ ತರ ಸೋಷಿಯಲಿಸ್ಟ್ ತರ ಮಾತಾಡಿದ್ರೆ ನಾನ್ ಸುಮ್ನಿರೋದಿಲ್ಲ, ಹೇಳ್ತಾ ಇದೀನಿ ನೋಡಿ. ಕಾಸೆಲ್ಲ ರೆಡಿ ಮಾಡಾಯ್ತು, ಮೊದ್ಲು ಅವಳನ್ನ ಕಾಲೇಜಿಗೆ ಸೇರಿಸಿ. ಸುಮ್ನೆ ಟೆನ್ಷನ್ ಮಾಡ್ಕೊಂಬಿಡಿ ಪೊಲೀಸ್ ಸರ್. ಚಟ್ನಿಲಿ ಟೇಸ್ಟು ಎಲ್ಲಿವರೆಗೂ ನನ್ನ ಕೈಯಲ್ಲಿ ಕೆಲಸ ಮಾಡಕ್ ಸಾಧ್ಯ ಇರುತ್ತೋ ಅಲ್ಲಿವರೆಗೂ ದುಡ್ಡು ಚಿಂತೆ ಬೇಡ.